ಶಿಟ ಅನಾದರೆ ಅಂತ ಒಂದು ಧಾತು ಇದೆ. ಇದು ಮೂರ್ಧನ್ಯ ಶಕಾರ, ಷಣ್ಮುಖ ಶಕಾರ. ಭ್ವಾದಿಗಣದಲ್ಲಿ ಇದು ಕಂಡು ಬರ್ತದೆ. ಚೇಟತಿ, ಚೇಟತಿ, ಚೇಟತಃ, ಚೇಟಂತಿ ಅನ್ನೋ ಥರ ಈ ಧಾತು ಕೂಡ ನಡೀತದೆ. ಈ ಶಿಟ ಅನಾದರೆ ಅನ್ನೋ ಧಾತುವಿಗೆ ಶಬ್ದ ಅರ್ಥವೇ ಹೇಳುವಂತೆ ತಿರಸ್ಕಾರ ಮಾಡುವುದು ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಸಿಟ್ಟು ಮಾಡುವುದು ಅಂತೂ ಅರ್ಥ ಆಗಬಹುದು. ಇದೇ ಧಾತುವಿನಿಂದಲೇ ಸಿಟ್ಟು ಮಾಡಿಕೊಳ್ಳುತ್ತಾನೆ ಅಂತ ಕನ್ನಡದಲ್ಲಿ ಬಂದಿರಬಹುದು. ಸೇಟತಿ, ಸೇಟತಿ, ಸೇಟತಃ, ಸೇಟಂತಿ ಅಂತ ಹೀಗಾಗ್ತದೆ. ಮತ್ತೆ ಇಂಗ್ಲಿಷ್ನಲ್ಲಿ ಕೆಲವು ಬಾರಿ ಕೋಪದಿಂದ ಶಿಟ್ ಅಂತ ಹೀಗೆ ಪ್ರಯೋಗ ಮಾಡ್ತಾರೆ. ಅದು ಕೂಡ ಈ ಶಿಟ ಅನಾದರೆ ಅನ್ನೋ ಧಾತುವಿನಿಂದ ಬಂದಿದ್ದಿರಬಹುದು. ಇದಕ್ಕೆ ಸಂವಾದಿಯಾದಂಥ ಕೆಲವು ಪ್ರಯೋಗಗಳು ಇಂಗ್ಲಿಷ್ ಭಾಷೆಯಲ್ಲಿ ಕಂಡು ಬರ್ತವೆ. ಅದನ್ನ ಹೀಗೆ ನೋಡೋಣ. ಶಿಟ್ ಅನ್ನೋದು ನೌನ್ ಆದಾಗ ಈ ಸ್ಟ್ರಾಂಗ್ ರಿಬ್ಯೂಕ್, ತೀವ್ರವಾಗಿ ತೆಗಳುವುದು ಅಂತ ಅರ್ಥ ಆಗ್ತದೆ. ಐ ಗೇವ್ ಹಿಮ್ ಶಿಟ್ ಫಾರ್ ಬೀಯಿಂಗ್ 3 hours ಲೇಟ್ ಟ್ವೈಸ್ ಇನ್ 1 week. ಅವನು ತಡ ಮಾಡಿದ್ರಿಂದ ನನಗೆ ಕೋಪ ಬಂದು ನಾನು ಅವನಿಗೆ ಚೆನ್ನಾಗಿ ದಬಾಯಿಸಿದೆ, ಬೈದೆ ಅಂತ ಹೀಗೆ ಅರ್ಥ ಆಗ್ತದೆ. ಇಲ್ಲೂ ಕೂಡ ಅನಾದರ, ತಿರಸ್ಕಾರ ಮಾಡುವುದು ಅನ್ನುವ ಒಂದು ಧ್ವನಿ ಸ್ಪಷ್ಟವಾಗೇ ಇದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಥರದ ಪ್ರಯೋಗಗಳನ್ನು ನಾವು ನೋಡ್ತೀವಿ. ಈಗಾಗಲೇ ನಾನು ಹೇಳಿದಂತೆ ಟು ಶೋ ಡಿಸ್ಪ್ಲೇಜರ್ ಆರ್ ಸರ್ಪ್ರೈಸ್, ನಮ್ಮ ಅಸಂತೋಷ, ಆಶ್ಚರ್ಯವನ್ನು ತೋರಿಸಲಿಕ್ಕಾಗಿ ಉಪಯೋಗ ಮಾಡುವ ಶಬ್ದ ಅದು. ಓಹ್ ಶಿಟ್ ಅಂತ ಹೇಳಿ. ಮತ್ತೆ ಇನ್ನು ಬೇರೆ ಪ್ರಯೋಗಗಳಲ್ಲಿ ಕೆಲವು ಕಡೆ ಶಿಟ್ ಅಂತನ್ನುವುದು ನ್ಯಾಸ್ಟಿ, ಡಿಸ್ಪೀಕೇಬಲ್, ಇದು ಅಬ್ಜೆಕ್ಟಿವ್. ಇದು ಕ್ಷುದ್ರವಾದಂತಹ, ಕೆಲಸಕ್ಕೆ ಬಾರದ ವಸ್ತು, ಅಸಹ್ಯವಾದ ವಸ್ತು ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ದಟ್ ವಾಸ್ ಎ ಶಿಟ್ ಥಿಂಗ್ ಟು ಡೂ ಟು ಹಿಮ್, ಇದೊಂದು ದರಿದ್ರ ಕೆಲಸ, ಹೀಗೆಲ್ಲ ಅರ್ಥದಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ. ಹೀಗೆ ಈ ಶಿಟ್ ಅನ್ನುವುದು ಕನ್ನಡದಲ್ಲಿ ಆಗಲಿ ಇಂಗ್ಲಿಷಿನಲ್ಲಿ ಆಗಲಿ ಬಂದಿರುವುದು ಈ ಶಿಟ ಅನಾದರೆ ಅನ್ನೋ ಧಾತುವಿನಿಂದ ಅಂತ ಕಾಣಿಸ್ತದೆ. ಇದ್ರ ಬಗ್ಗೆ ವಿದ್ವಾಂಸರು ತಮ್ಮ ಅಭಿಪ್ರಾಯ ಹೇಳಬೇಕು.